ಪ್ರಾಚೀನ ಈಜಿಪ್ಟ್ನ ವಾಣಿಜ್ಯ ಮುಖ್ಯ ಸಂಗತಿಗಳು. ನದಿ ಮಾರ್ಗವ್ಯವಸ್ಥೆ. ನೈಲ್ ನದಿಯು ಈಜಿಪ್ಟ್ನ ಪ್ರಮುಖ ವಾಣಿಜ್ಯ ಮಾರ್ಗವಾಗಿತ್ತು. ನದಿ ಮೂಲಕವೇ ವ್ಯಾಪಾರ ಸಾಗತಿಕೆಯಾಗುತ್ತಿತ್ತು. ವಿದೇಶಿ ದೇಶಗಳೊಂದಿಗೆ ವ್ಯವಹಾರ. ಈಜಿಪ್ಟಿಯವರು ನುಬಿಯಾ, ಲೆವಾಂಟ್ ಭಾಗಗಳು, ಪುಂಟ್, ಹಾಜರಿನ ಸೋಮಾಲಿಯಾ, ಇಥಿಯೋಪಿಯಾ ಭಾಗಗಳು ಇತ್ಯಾದಿ ದೇಶಗಳೊಂದಿಗೆ ವ್ಯಾಪಾರ ಮಾಡುತ್ತಿದ್ದರು. ವ್ಯಾಪಾರ ಮಾಡುವ ವಸ್ತುಗಳು. ರಫ್ತು ಧಾನ್ಯ, ಚಿನ್ನಿ, ಪಾಪಿರಸ್, ಚಿನ್ನ, ಹಿರಿದು. ಆಮದು ಲಿಬ್ಬಾನನ ಸಿಡಾರ್ ಮರ, ಮಸಾಲೆ, ಪ್ರಾಣಿಧರ್ಮದ ಉತ್ಪನ್ನಗಳು, ಬೆಳ್ಳಿ, ಹಸ್ತದ ಆಭರಣಗಳು. ಪಾಪಿರಸ್ನ ಮಹತ್ವ. ಪಾಪಿರಸ್ ಎಂಬ ಗಿಡದಿಂದ ತಯಾರಾಗುವ ಕಾಗದವು ವಾಣಿಜ್ಯದಲ್ಲಿ ಪ್ರಮುಖ ಸ್ಥಾನ ಪಡೆದಿತ್ತು. ಇದು ಈಜಿಪ್ಟಿನಿಂದ ಬೇರೆ ದೇಶಗಳಿಗೆ ರಫ್ತಾಗಿ ಹೋಗುತ್ತಿತ್ತು. ಬಡವ ಜನರು ಸ್ಥಳೀಯ ವ್ಯಾಪಾರದಲ್ಲಿ ತೊಡಗಿದ್ದರು. ಗ್ರಾಮೀಣ ಪ್ರದೇಶದ ಜನರು ಸಣ್ಣ ಮಟ್ಟದ ಬಟ್ಟೆ, ಆಹಾರ, ಕಲಾಕೃತಿಗಳ ವಹಿವಾಟಿನಲ್ಲಿ ತೊಡಗಿದ್ದರು. ವಿನಿಮಯ ವ್ಯವಸ್ಥೆ. ಹಣದ ಬಳಕೆ ಆಗದ ಮೊದಲು ವಸ್ತುಗಳಿಗೆ ವಸ್ತುಗಳನ್ನೇ ವಿನಿಮಯವಾಗಿ ಕೊಡುವ ಪದ್ಧತಿ ಬಳಕೆಯಲ್ಲಿತ್ತು. ನೌಕಾ ಸಾಗಣೆ. ನೈಲ್ ನದಿಯಲ್ಲಿ ಹಡಗುಗಳು ಚಲಿಸಿ ವ್ಯಾಪಾರದ ಪ್ರಮುಖ ದಾರಿ ಒದಗಿಸುತ್ತಿದ್ದವು. ಹೆಸರಾಂತ ವ್ಯಾಪಾರ ಕೇಂದ್ರಗಳು. ಥೀಬ್ಸ್, ಮೆಂಫಿಸ್, ಎಲೆಫೆಂಟೈನ್ ಇತ್ಯಾದಿ ಪ್ರಮುಖ ವಾಣಿಜ್ಯ ನಗರಗಳಾಗಿದ್ದವು. ಶಾಸಕರು ವ್ಯಾಪಾರವನ್ನು ನಿಯಂತ್ರಿಸುತ್ತಿದ್ದರು. ರಾಜರು ಅಥವಾ ಫ್ಯಾರೋಗಳು ವ್ಯಾಪಾರಕ್ಕೆ ನಿಯಮಗಳನ್ನಿಟ್ಟಿದ್ದರು ಮತ್ತು ಕಿತ್ತಳೆಗಳಲ್ಲಿ ತೆರಿಗೆ ವಿಧಿಸುತ್ತಿದ್ದರು. ವಾಣಿಜ್ಯ ಮತ್ತು ಧರ್ಮ. ಹಲವು ಧಾರ್ಮಿಕ ಸಮಾರಂಭಗಳಿಗೆ ಬೇಕಾದ ವಸ್ತುಗಳು, ವಿಶೇಷವಾಗಿ ಪುಷ್ಪಗಳು, ಧೂಪಗಳು ಮುಂತಾದವುಗಳಿಗಾಗಿ ವಿದೇಶಗಳಿಂದ ವಸ್ತುಗಳನ್ನು ಆಮದು ಮಾಡಲಾಗುತ್ತಿತ್ತು.